ಸಿಟಿಯಲ್ಲಿ ಇನ್ನೂ ಕೂಡ ಕಸದ ಉಸಾಬರಿ ಮುಗ್ದಿಲ್ಲ. ಜನರು ಹೆಚ್ಚಾಗಿ ಓಡಾಡುವ ಪ್ರಮುಖ ಸ್ಥಳಗಳಲ್ಲಿಯೇ ಕಸದ ರಾಶಿ ಕಂಡು ಬರ್ತಿದೆ. ನಗರದ ವಿಕ್ಟೋರಿಯಾ ಆಸ್ಪತ್ರೆ ಮುಖ್ಯ ದ್ವಾರ ಗಬ್ಬೆದ್ದು ನಾರ್ತಿದೆ. ಆದ್ರೆ ಇಲ್ಲಿ ರಾಶಿ ಕಸ ಬಿದ್ದಿರಲು ಕಾರಣ ಆಸ್ಪತ್ರೆ ಅಲ್ಲ, ಬದಲಿಗೆ ಇಲ್ಲಿ ಸುತ್ತಮುತ್ತ ಇರುವ ಬೀದಿ ಬದಿ ವ್ಯಾಪಾರಿಗಳು. ಏನಿದು ಕಸದ ಸ್ಟೋರಿ ಅಂತೀರಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಬೆಂಗಳೂರಿನಲ್ಲಿ ಇನ್ನೂ ಮುಗಿಯದ ಕಸದ ಉಸಾಬರಿ. ವಿಕ್ಟೋರಿಯಾ ಆಸ್ಪತ್ರೆ ದ್ವಾರದ ಬಳಿಯೇ ಗಬ್ಬು ನಾರುತ್ತಿರೋ ಸ್ಥಿತಿ. ಬೀದಿ ಬದಿ ವ್ಯಾಪಾರಿಗಳಿಂದ ವಿಕ್ಟೋರಿಯಾ ಆಸ್ಪತ್ರೆ ಕಸಮಯ. ದಶಕಗಳೇ ಕಳೆದರೂ ಬಿಬಿಎಂಪಿ ಜಿಬಿಎ ಆದ್ರೂ ಇನ್ನೂ ಕೂಡ ಸಿಲಿಕಾನ್ ಸಿಟಿಯ ಕಸದ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಜನರು ಹೆಚ್ಚಾಗಿ ಓಡಾಡುವ ಪ್ರಮುಖ ರಸ್ತೆಗಳಲ್ಲಿಯೇ ರಾಶಿ ಕಸ ಬಿದ್ದು ಗಬ್ಬೆದ್ದು ನಾರ್ತಾ ಇದೆ. ನಗರದ ವಿಕ್ಟೋರಿಯಾ ಆಸ್ಪತ್ರೆಯ ಮುಖ್ಯ ದ್ವಾರದ ಬಳಿಯೂ ಅಸಹ್ಯ ವಾತಾವರಣ ಹಾಗೂ ಕಸಗಳಿಂದ ಕೂಡಿರುವ ರಸ್ತೆಗಳೇ ಕಂಡುಬರುತ್ತಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಒಳಗಡೆ ಮಾತ್ರ ಕಂಪ್ಲೀಟ್ ಕ್ಲೀನ್ ಆಗಿದೆ, ಆದರೆ ಆಸ್ಪತ್ರೆ ಮುಂಭಾಗದಲ್ಲಿ ಮಾತ್ರ ಕಸದ ರಾಶಿ ಇದ್ದು ಗಬ್ಬೆದ್ದು ನಾರುತ್ತಿದೆ. ಈ ಸ್ಥಿತಿಗೆ ಮುಖ್ಯ ಕಾರಣವೇ ಆಸ್ಪತ್ರೆ ದ್ವಾರದ ಆಸುಪಾಸು ಇರುವ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಅಲ್ಲಿ ಬಂದು ಜನಕ್ಕೆ ಊಟ ಹಂಚುತ್ತಿರುವ ಖಾಸಗಿ ವ್ಯಕ್ತಿಗಳು. ಈಗಾಗಲೇ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಜಿಬಿಎ ಹಾಗೂ ಚೀಫ್ ಸೆಕ್ರೆಟರಿ ಗಮನಕ್ಕೆ ತಂದಿದ್ರು, ದೂರು ನೀಡಿದ್ರು, ಯಾರು ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ. ಆಸ್ಪತ್ರೆ ಮುಂಭಾಗದಲ್ಲಿರುವ ಕಸದ ರಾಶಿಗೂ ಫುಲ್ ಸ್ಟಾಪ್ ಬಿದ್ದಿಲ್ಲ. ಈ ಸಿಟಿ ಮಾರ್ಕೆಟ್ ಕಡೆಯಿಂದ ಬರೋದು ಅಲ್ಲಿ ನಮಗೆ ಮೇನ್ ತೊಂದರೆ ಏನಾಗಿದೆ ಅಂದರೆ ಅಲ್ಲಿ ಫುಟ್ಪಾತ್ ಅಂಗಡಿಗಳು, ಆಮೇಲೆ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ತುಂಬ ಹಾವಳಿಯಾಗಿದೆ. ಅಲ್ಲಿ ಇನ್ನೂ ಒಂದು 2-3 ವಿಷಯ ಹೇಳಬೇಕು ಅಂದರೆ ಅಲ್ಲಿ ಒಂದೆರಡು ಸಂಘ ಸಂಸ್ಥೆಗಳು ಬಡಬಗ್ಗರಿಗೆ ಆಮೇಲೆ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಬಂಧಿಕರಿಗೆಲ್ಲ ದಿನ ಊಟ ಹಂಚ್ತಾರೆ. ಏನಾಗ್ತಿದೆ ಅಂದರೆ ಆ ಪೇಷಂಟ್ಸು ಇಲ್ಲ ಆಮೇಲೆ ಕಲಸಿಪಳ್ಳಿ ಸಿಟಿ ಮಾರ್ಕೆಟಲ್ಲಿ ಓಡಾಡೋರೆಲ್ಲ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಬಂದು ಕೂತ್ಕೊಂಡು ತಿಂತಾರೆ. ನಾವು ಆಗಾಗ ನಮ್ಮ ಹೋಮ್ ಗಾರ್ಡ್ಸ್ಗೆ ಸೆಕ್ಯೂರಿಟಿ ಅವ್ರಿಗೆಲ್ಲ ಹೇಳಿ ಅವ್ರನ್ನೆಲ್ಲ ಸದಾ ಎಚ್ಚರಿಕೆ ಕೊಡ್ತಿರ್ತೀವಿ. ಇದು ಆಮೇಲೆ ಇಲ್ಲಿ ಲೋಕಲ್ ಪೊಲೀಸ್ನವ್ರಿಗೂ ಹೇಳ್ಬಿಟ್ಟು ಅವ್ರನ್ನೆಲ್ಲ ಓಡಿಸ್ತಾ ಇರ್ತೀವಿ. ಇದರಿಂದ ಸ್ವಲ್ಪ ಆವಾಗ ಕಡಿಮೆ ಅನಿಸುತ್ತೆ, ಬಟ್ ಸ್ಟಿಲ್ ಅದೊಂದು ಲರ್ಕಿಂಗ್ ಪ್ರಾಬ್ಲಮ್. ಇದು ಎವ್ರಿ 15 days 1 month ಒಂದೊಂದ್ಸಲ ಈ ಥರ ರೌಂಡ್ಸ್ ಮಾಡ್ತಾನೆ ಇರ್ತೀವಿ. ಒಟ್ಟಾರೆಯಾಗಿ ನಗರದ ಹಲವೆಡೆ ಕಸಗಳು ಮನೆ ಮಾಡಿರೋದು ಸಹಜವೇ ಆಗಿದ್ರೂ ಆಸ್ಪತ್ರೆ ಮುಂದೆ ಕೊಳೆತು ಬಿದ್ದಿರುವ ಈ ಕಸದ ರಾಶಿ ಜನರಿಗೆ ಇನ್ನಷ್ಟು ಕಾಯಿಲೆ ತರುವಂತಿದೆ. ಈ ಬಗ್ಗೆ ಕ್ರಮ ಜರುಗಿಸಬೇಕಿರುವ ಜಿಬಿಎ ಮಾತ್ರ ಕೈಕಟ್ಟಿ ಕುಳಿತಿರೋದು ವಿಪರ್ಯಾಸವಾಗಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.